ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿರುವಂಥದ್ದು. ಈಗ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಬಂದಿರುವಂಥದ್ದು, 3rd ರ್ಯಾಂಕ್. ಸದ್ಯ ನಾನೀಗ ಪ್ರತೀಕ್ಷಾ ಅವರ ಮನೆಯಲ್ಲಿದ್ದೀನಿ. ಏನು ಹೇಳ್ತಾರೆ ಪ್ರತೀಕ್ಷಾ ಅನ್ನೋದನ್ನು ಕೇಳೋಣ. 3rd ರ್ಯಾಂಕ್ ಬಂದಿದೆ, ಯಾವ ರೀತಿಯಾಗಿ ಎಕ್ಸಾಮನ್ನು ಎದುರಿಸಿದ್ರು, ಯಾವ ರೀತಿಯಾಗಿ ಮನೆಯಲ್ಲಿ ಓದ್ತಾ ಇದ್ರು, ಅವರ ಪೋಷಕರ ಸಹಕಾರ, ಹಾಗೆ ಕಾಲೇಜಿನಲ್ಲಿ ಲೆಕ್ಚರ್ ಅವರ ಸಹಕಾರ ಹೇಗಿತ್ತು ಅನ್ನೋದನ್ನು ಸ್ವತಃ 3rd ರ್ಯಾಂಕ್ ಬಂದಿರುವಂತಹ, ರಾಜ್ಯಕ್ಕೆ 3ನೇ ಸ್ಥಾನ ಬಂದಿರುವಂತಹ ವಿದ್ಯಾರ್ಥಿನಿ ಪ್ರತೀಕ್ಷಾ ಅವರು ನನ್ನೊಂದಿಗಿದ್ದಾರೆ. ಅವರ ಮನೆಯಲ್ಲಿದ್ದೀನಿ, ಮಾತಾಡಿಸ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಓಕೆ, 3rd ರ್ಯಾಂಕ್ ಬಂದಿದೆ, ಎಷ್ಟು ಹೆಮ್ಮೆ ಆಗುತ್ತೆ ನಿಮಗೆ, ಎಷ್ಟು ಖುಷಿ ಆಗುತ್ತೆ ಅನ್ನುವಂಥ? I'm feeling very proud actually. Yeah, it's all thanks to the college, teachers, my parents, whatever support they gave, it helped me to reach this 3rd rank in the state. Okay. Whatever tests they conducted, it really helped me a lot. ಮನೆಯಲ್ಲಿ ಪೇರೆಂಟ್ಸು ಯಾವ ರೀತಿಯಾಗಿ ಸಹಕಾರ ಮಾಡ್ತಿದ್ರು, ಸಪೋರ್ಟ್ ಮಾಡ್ತಾ ಇದ್ರು ನಿಮಗೆ? ಏನು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೋದು, ಏನು ಸೀಕ್ರೆಟ್ ಏನು ಅಂತ ಹೇಳಿ, 3rd ರ್ಯಾಂಕ್ ಬರಲಿಕ್ಕೆ ಸೀಕ್ರೆಟ್ ಏನು ಅಂತ? There's no secret and all. Yeah, you should just focus in the classroom, attend the tests, class. Social media should be there actually. You should not distance yourself from social media. It'll actually help you to calm yourself down and write the exams. ಇನ್ನು ಕೆಲವೊಂದು ವಿದ್ಯಾರ್ಥಿಗಳ ಪೋಷಕರು ಹೇಳ್ತಾರೆ, ನನ್ನ ಮಗಳು ಅಥವಾ ನನ್ನ ಮಗ ಮಾರ್ಕ್ಸ್ ಕಮ್ಮಿ ಬರಲಿಕ್ಕೆ ಟಿವಿ ನೋಡ್ತಾ ಇದ್ರು, ಜಾಸ್ತಿ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾ ಇದ್ರು, ಸೋಷಿಯಲ್ ಮೀಡಿಯಾದ ಯಾವಾಗಲೂ ಕೂಡ ಇರ್ತಿದ್ರು ಅಂತ ಹೇಳ್ತಿದ್ರು. ನಿಮ್ಮ ಚಟುವಟಿಕೆಗಳು ಹೇಗಿತ್ತು ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ? ನೀವೇನಾದರೂ ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ರಾ ಅಥವಾ ಹೆಂಗಿತ್ತು ಅಂತ? I was using social media actually, like for limited amount of time. That control should be there while using social media. You should not distance yourself. That's the key to the consistency, writing the exams and all. ಓಕೆ, ಇನ್ನು ತಂದೆ ಅಪ್ಪ ಹೇಳ್ತಾ ಇದ್ರು, ನಿಮ್ಮ ತಂದೆ ಮನೆಯಲ್ಲಿ ಏನೋ ಒಂದು ಹಾಫ್ ಅನ್ ಅವರ್ 1 ಅವರ್ ಮಾತ್ರ ಓದ್ತಾ ಇದ್ರು, ಅಂದ್ರೆ ಜಾಸ್ತಿ ಒತ್ತಡ ತಗೊಂಡು ಮಾನಸಿಕವಾಗಿ ಅದನ್ನ ಹಾಕೊಂಡು ಓದ್ತಾ ಇರಲಿಲ್ಲ ಅಂತೇಳಿ. ಯಾವ ರೀತಿಯಾಗಿ ಈ ತರ ವಿದ್ಯಾರ್ಥಿಗಳು ನಿಮ್ಮ ಫ್ರೆಂಡ್ಸಿಗೆ ಹೇಳೋದಾದ್ರೆ ನೆಕ್ಸ್ಟ್ ಇನ್ನೂ 2 ಅವಕಾಶ ಇದೆ, ಏನ್ ಹೇಳಿಕ್ಕೆ ಬಯಸ್ತೀರಾ? ನೀವು ಯಾವ ರೀತಿಯಾಗಿ ರೆಡಿ ಆದ್ರಿ, ಪ್ರಿಪರೇಷನ್ ಮಾಡ್ಕೊಂಡ್ರಿ ಎಕ್ಸಾಮಿಗೆ? Yeah, you should the sleep schedule should be very good. Sleep 8 hours, be healthy, drink water. You should be very calm. That's it. You should not stress yourself. That's the key to write the exams successfully. ಓಕೆ, ಇನ್ನ ಕಾಲೇಜು ವಿಚಾರಕ್ಕೆ ಬಂದ್ರೆ ಪ್ರಿನ್ಸಿಪಲ್ ಆಗಿರ್ಬೋದು, ಕಾಲೇಜಿನ ಲೆಕ್ಚರ್ ಆಗಿರ್ಬೋದು, ಮತ್ತೆ ನಿಮ್ಮ ಜೊತೆಗಿರುವಂತಹ ಫ್ರೆಂಡ್ಶಿಪ್ ಯಾವ ರೀತಿಯಾಗಿ ಸಪೋರ್ಟ್ ಇತ್ತು? ಯಾವ ರೀತಿಯಾಗಿ ಸ್ಟಡಿ ಮಾಡ್ತಾ ಇದ್ದಿ? ಗ್ರೂಪ್ ಸ್ಟಡಿ ಆಗಿರ್ಬೋದು, ಕ್ಲಾಸಲ್ಲಿ ಆಗಿರ್ಬೋದು, ಹಿಂಗೆ ನಿಮಗೆ ಸಪೋರ್ಟ್ ಸಿಕ್ತು ಅಂತ ಕಾಲೇಜ್ನಲ್ಲಿ? Teachers taught us very well. The lectures were very good. Our vice principal, she was constantly keeping a check on us, calling us whether we were studying and all. So they gave immense support they gave. So it helped us. ಎಸ್, 3rd ರ್ಯಾಂಕ್ ಬಂದಿದೆ. 3rd ರ್ಯಾಂಕ್ ಬರುತ್ತೆ ಅಂತ ಅನ್ಕೊಂಡಿದ್ರೆ ಅಥವಾ ನಿಮ್ಮ ಟಾರ್ಗೆಟ್ ಏನಿತ್ತು ಅಂತ ಹೇಳಿ? Yeah, I was aiming for 1st rank, but I got 97 in English. So it's all God's plan. No, we can't help it. So I'm happy with 3rd rank. ಓಕೆ, ಇಂಗ್ಲಿಷ್ನಲ್ಲಿ 3 ಮಾರ್ಕ್ಸ್ ಇಂದ ಇದಾಗಿರುವಂತದ್ದು. ನೆಕ್ಸ್ಟ್ ಆಯ್ಕೆ ಏನು ಅಂತ ಹೇಳಿ, ಪ್ರತೀಕ್ಷಾ ಅವರ ಆಯ್ಕೆ ಏನು? ಮುಂದಿನ ನಿರ್ಧಾರ, ಮುಂದಿನ ನಡೆ? I'm trying to pursue chartered accountancy. It's my goal since 6th standard. So I want to become CA now. ಎಸ್, ಓಕೆ. ತಂದೆ ತಾಯಿಗೆ, ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್, ಇವರಿಗೆಲ್ಲ ಏನ್ ಹೇಳಿಕ್ಕೆ ಬಯಸ್ತೀರಾ? ಕಾಲೇಜಿನಲ್ಲಿ ಇರುವಂತವ್ರಿಗೆ ಏನ್ ಹೇಳಿಕ್ಕೆ ಬಯಸ್ತೀರಾ? Yeah, they all studied very well. They got the ranks. They deserve it actually. So even our college deserves the recognition. So yeah. Okay. ಮತ್ತೆ ಅವಕಾಶಗಳಿದೆ, 2 ಅವಕಾಶ ಇದೆ ಅಂತೆಲ್ಲ ಹೇಳಿದ್ರು. ಫೇಲ್ ಆದಂತ ವಿದ್ಯಾರ್ಥಿಗಳಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಅಂತ? Yeah, they should try the exams, write the exams very well. They miss this opportunity in exam 1, exam 2. They should put the efforts and write the exams. Yes, thank you. ಇದಿಷ್ಟು 3rd ರ್ಯಾಂಕ್ ಬಂದಂತಹ ಪ್ರತೀಕ್ಷಾ ಅವರ ಮಾತಾಗಿತ್ತು. ಅಂದ್ರೆ ಮನೆಯಲ್ಲೂ ಮತ್ತು ಕಾಲೇಜಿನಲ್ಲೂ ನನಗೆ ಉತ್ತಮ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಮತ್ತೆ ಸಹಕಾರ ಸಿಕ್ತು ಅನ್ನುವಂತಹ ಮಾತು. ಹಾಗೆ ಇನ್ನು 2 ಅವಕಾಶಗಳ ಇದೆ, ಅದನ್ನ ಬಳಸ್ಕೊಳ್ಳಿ ವಿದ್ಯಾರ್ಥಿಗಳು ಅನ್ನುವಂತಹ ಮಾತನ್ನು ಕೂಡ ಸದ್ಯ ಪ್ರತೀಕ್ಷಾ ಅವರು ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.